ಸುನಿಲ್ ಸರ್ ಅವರು ನಿರ್ದೇಶನ ಮಾಡಿರುವ ಮೊದಲನೇ ಸಿನಿಮಾ ಚೊಚ್ಚಲ ಸಿನಿಮಾ. ಇಷ್ಟು ವರ್ಷ ಹಲವಾರು ಸಿನಿಮಾಗಳಿಗೆ ಅವರು ಎಡಿಟರ್ ಆಗಿ DI ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಇದು ಮೊದಲನೇ ಬಾರಿಗೆ ನಿರ್ದೇಶನ ಮಾಡೋದಕ್ಕೆ ಮೊದಲನೇ ಹೆಜ್ಜೆನ ಇಟ್ಟಿದ್ದಾರೆ. ಸೊ ಸುನಿಲ್ ಸರ್, ನಮ್ಮೆಲ್ಲರ ಪರವಾಗಿ ನಿಮಗೆ ಆಲ್ ದಿ ಬೆಸ್ಟ್, ಶುಭ ಹಾರೈಕೆಗಳನ್ನ ಕೋರ್ತಾ ಸಿನಿಮಾದಲ್ಲಿ ಅಭಿನಯಿಸಿರುವ ನಮ್ಮ ಎಲ್ಲ ಪುಟಾಣಿಗಳಿಗೆ, ಎಲ್ಲ ಪ್ರತಿಭಾನ್ವಿತ ಮಕ್ಕಳಿಗೆ ಆಲ್ ದಿ ವೆರಿ ಬೆಸ್ಟ್ ಅಂತ ವಿಶ್ ಮಾಡ್ತಾ ಈಗ ಟ್ರೈಲರ್ನ ನೋಡ್ಕೊಂಡು ಬರೋಣ. ಟ್ರೈಲರ್ ಪ್ಲೀಸ್. ಮಕ್ಕಳ ಸೈನ್ಯ ಅನ್ನೋ ಒಂದು ಕಾನ್ಸೆಪ್ಟು ನನ್ನ ತಲೆಯಲ್ಲಿ ತುಂಬ ದಿವಸ ಇರ್ತದೆ ಸರ್. ಒಂದು ಯಾಕೆಂದರೆ ಇದು 70s ಸಿಂಹದ ಮರಿ ಸೈನ್ಯ ಅಂತ ಒಂದು ಬಂದಿದೆ ಸರ್. ಅದಾದಮೇಲೆ ಅಂಥ ಜಾನರ್ಗಳನ್ನ ಎಲ್ಲೂ ನೋಡಿಲ್ಲ. ಅಂದರೆ ಒಂದು ಸಾಹಸಮಯ ಮಕ್ಕಳಲ್ಲಿ ಮಾಡಿಸ್ಬೇಕಂತ ಒಂದು ತುಂಬ ದಿವಸ ತಲೆಯಲ್ಲಿತ್ತು. ಅದೇನೋ ದೇವರ ಆಶೀರ್ವಾದ ಅದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ. ಈ ಸಿನಿಮಾ ಮಾಡಬೇಕಾದ್ರೆ ಮೊದಲು ಸ್ವಲ್ಪ ಭಯ ಇತ್ತು ನನಗೆ. ಹೆಂಗಪ್ಪ ಈ ಮಕ್ಕಳ ಕೈಯಲ್ಲಿ ಸಿನಿಮಾ ಮಾಡಿಸೋದು ಫಸ್ಟು ಬೇರೆ. ನನಗೆ ಮೊದಲನೇ ಪ್ರಯತ್ನ ಆ ದೇವ್ರ ಮೇಲೆ ಭಾರ ಹಾಕಿ ಸರಿ ಆಯಿತು ಮಾಡೋಣ. ನನಗೆ ಪ್ರೊಡ್ಯೂಸರ್ ತುಂಬ ಜೊತೆಲಿ ಸಾಥ್ ಕೊಟ್ಟರು, ಜೊತೆಲಿದ್ದರು. ಅದಾದಮೇಲೆ ಸಿನಿಮಾ ಸ್ಟಾರ್ಟ್ ಆಯಿತು, ಸೆಟ್ ಏರಿದಾಗ ಮಕ್ಕಳಲ್ಲಿ ಇದ್ದಿದ್ದು ಒಂದು ಆ ಹುಮ್ಮಸ್ನ ನೋಡಿದೆ ಸರ್ ನಾನು. ಎಂಥ ಹುಮ್ಮಸ್ ಅಂದರೆ ಅವ್ರಿಗೆ ಹಂಗೆ ಏನಾದರೂ ಒಂದು ಇದು ಕಂಟೆಂಟ್ ಹೇಳ್ತಿದ್ದಂಗೆ ಅದನ್ನ ಹಂಗೆ ನುಂಗ್ಬಿಡೋರು. ಅದರಲ್ಲಿ ಅಷ್ಟು ವಿಲೀನವಾಗ್ಬಿಡೋರು ಅವರು. ನಾನಂದ್ರೆ ನನಗೆ ಮೇಲೆ ಇದಾರಪ್ಪ ಇವ್ರ ಮಕ್ಳು ಅನ್ಕೊಂಡು ಓಕೆ ಇವ್ನು ಇನ್ನೂ ಏನೋ ಒಂಥರ ತೋರಿಸ್ಬೇಕು ಅಂಥೇಳಿ ಒಂದೇ ಸಿನಿಮಾದಲ್ಲಿ ಒಂದು 4 ಪಾರ್ಟ್ ಥರ ಮಾಡಿದೆ ಸರ್. ಅದನ್ನ ಒಂದು ಸ್ನೇಹಕ್ಕೋಸ್ಕರ, ಮತ್ತೆ ಇನ್ನೊಂದು ನಮ್ಮ ಸನಾತನ ಸರ್. ಇವತ್ತವರೆಗೂ ಈಗಿನ ಮಕ್ಕಳಿಗೆ ರಾಮನ್ಗೂ ಆಂಜನೇಯನಿಗೂ ಯಾಕಷ್ಟು ಬಾಂಡಿಂಗ್, ಯಾಕಷ್ಟೊಂದು ಕನೆಕ್ಟಿವಿಟಿ ಆಗುತ್ತೆ ಅಂತ ಯಾವ ಮಕ್ಳಿಗೂ ಗೊತ್ತೇ ಇಲ್ಲ. ಅದನ್ನು ಈ ಸಣ್ಣ ಒಂದು ತುಣುಕಲ್ಲಿ ತೋರಿಸಿದ್ದೀನಿ. ಮತ್ತು ಸಾಹಸ ತೋರಿಸಿದ್ದೀನಿ. ಈಗಿನ ಜನ್ರೇಷನ್, ಈಗ ನಮ್ಮ ಪರಿಸ್ಥಿತಿ ಏನು, ಈ ಗಾಂಜಾ ಅಂಥದ್ದು ಇಂಥದ್ದಲ್ಲ. ಮಕ್ಕಳಿಗೂ ಸ್ವಲ್ಪ ತಿಳಿಲ್ಲ, ಅದನ್ನು ಅಪೋಸ್ ಮಾಡಲಿ ಮತ್ತು ಅದ್ರ ಬಗ್ಗೆ ಸ್ವಲ್ಪ ಇದು ತಿಳಿಲ್ಲ ಅಂತ ಅದನ್ನು ಒಂದು ಮಾಡಿಸಿದ್ದೀನಿ. ಮತ್ತು ಕಡೆಯದಾಗಿ ಒಂದು ತಂದೆ ಮಗಳ ಸಂಬಂಧ, ಅದು ಯಾವ ಥರ ಇರ್ಬೋದು, ಮಗ ತಂದೆ ಇರ್ಬೋದು, ತಾಯಿ ಇರ್ಬೋದು, ಯಾವುದೇ ಇರ್ಬೋದು. ಬಟ್ ಇದರಲ್ಲಿ ತೋರಿಸಿರೋದು ಒಂದು ತಂದೆ ಮಗಳ ಸಂಬಂಧ ಎಷ್ಟು ಇದಾಗಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದೀನಿ ಸರ್. ಫೀಲ್ಡ್ಗೆ ಬಂದೆ ಅಂದರೆ ನಾನು ಒಂದು ಪೊಲೀಸು ಇದರಲ್ಲಿ ಇದ್ದು ನಿವೃತ್ತಿ ಆಗಿದ್ದೆ. ಆದಮೇಲೆ ನಾನು ಈ ಡ್ರಾಮಾ ಅದೆಲ್ಲ ಮಾಡಿಕೊಂಡು ಬರ್ತಾಯಿದ್ದೆ. ಈ ಡ್ರಾಮಾ ಇದರಲ್ಲಿ ಮಾಡಿಕೊಂಡು ಸಕ್ನಿ ಪಾತ್ರ ಅದೆಲ್ಲ ಮಾಡ್ಕೊಂಡಿದ್ದೆ. ಅದೇ ಒಂದು ಇಂಟ್ರೆಸ್ಟ್ ಇತ್ತು. ಅದ್ರ ಸಲುವಾಗಿ ಈ ಮಕ್ಕಳು, ನನಗೂ 4 ಮೊಮ್ಮಕ್ಕಳು, ಅದ್ರ ಸಲುವಾಗಿ ಮಾಡೋಣ ಅಂತ ಮಾಡಿದೆ. ಅದನ್ನಿಲ್ಲೇ ಮಕ್ಕಳ ಸೈನ್ಯ ಅಂತ ಈ ಪಿಕ್ಚರ್ ತೆಗೆದಿದ್ದೆ. ನಮಗೇನು ಅದು ಶೈನೆಸ್ಸು, ಕ್ಯಾಮ್ರಾ ಶೈನೆಸ್ಸು ಅದೆಲ್ಲ ಏನೂ ಇರಲಿಲ್ಲ. ಫುಲ್ಲು ಫ್ರೆಂಡ್ಲಿಯಾಗಿ ಸೆಟ್ಟಲ್ಲಿ ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಕೊಂಡು ನಗ್ತಾ ಒಂದೇ ಮನೇಲೂ ಕೂಡ ಇದ್ವಿ ನಾವು ಶೂಟಿಂಗ್ ಮುಗಿಯೋವರೆಗೂ ಕೂಡ. ಮತ್ತು ಒಂದು ಸ್ಕೂಲ್ ಹಾಲಿಡೇಗೆ ಹೋಗಿದ್ದೀವಿ ಅಥವಾ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ಕಿಗೆ ಹೋಗಿದ್ದೀವಿ ಅನ್ನೋ ಥರನೇ ಫೀಲ್ ಇತ್ತು. ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ತಿನ್ಕೊಂಡು ಮಲ್ಕೊಂಡು ಒಟ್ಟಿಗೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಥ್ಯಾಂಕ್ ಯು. ಹಾಯ್, ನಾನು ಸೋನಾಕ್ಷಿ. ಇದೇ ನನ್ನ ಫಸ್ಟ್ ಮೂವಿ ಎತ್ತಾ ಇರೋದು. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ಯಾವ ಪಾತ್ರ ಮಾಡ್ತಾ ಇದ್ದೀರಾ? ನಿಮ್ಮ ರೋಲ್ ಬಗ್ಗೆ ಹೇಳಿ. ಸಿನಿಮಾದಲ್ಲಿ ಏನು ನಿಮ್ಮ ರೋಲು? ನನಗೆ ಆ ದೇವ್ರು ನನಗೆಲ್ಲ ಒಂದು ಶಕ್ತಿ ಕೊಟ್ಬಿಟ್ಟ ಮಕ್ಕಳ ಮುಖಾಂತರ. ಮಕ್ಕಳಿಗೆ ಅದೇ ಹಿಂಗೆ ಮಾಡ್ರು ಅಂದರೆ ಪಟ್ಪಂತ ಮಾಡ್ಬಿಡೋರು ಅದನ್ನು. ಹಂಗಾಗಿ ನಾನು ಗೆದ್ಕೊಂಬಂದೆ ಅನ್ನೋದು ಒಂದು ವಿಷಯ. ವೆರಿ ಸ್ವೀಟ್ ಸರ್. ಅಂದರೆ ಇವಾಗ ಸ್ಟೇಜ್ ಫಿಯರ್ ಆಗಲಿ, ಕ್ಯಾಮ್ರಾ ಇದ್ದಾಗ ಹೇಗೆ ನಡ್ಕೊಳ್ಳೋದಾಗಲಿ, ಆ್ಯಕ್ಟ್ ಮಾಡೋದಾಗಲಿ, ಇವಾಗ ನಾವು ನಾರ್ಮಲ್ ಹೆಂಗಿರ್ತೀವೋ ಹಂಗಿರೋದು ಈಸಿ. ಆದರೆ ಕ್ಯಾಮ್ರಾ ಮುಂದೆ ಒಂದು ಸರ್ಟನ್ ಸ್ಕ್ರಿಪ್ಟ್ ಕೊಟ್ಟು ಹಿಂಗೆ ಮಾತಾಡಬೇಕು, ಹೀಗೆ ಎಮೋಷನ್ಸ್ ಬರಬೇಕು ಅಂದರೆ ಬರಲ್ಲ. ಸೊ ಅದನ್ನು ಹೇಗೆ ಮಾಡೋದು, ಹೇಗೆ ಕ್ಯಾಮ್ರಾ ಅಂದರೆ ಇವಾಗ ನಮ್ಮ ಎದುರುಗಡೆ ಕ್ಯಾಮ್ರಾ ಇದ್ದರೂ ನಾವು ಇಲ್ಲದೇ ಇರೋ ಥರ ಏನದು ಬಿಹೇವ್ ಮಾಡೋದನ್ನು ನಾವು ಕಲ್ತ್ವಿ. ಹಾಗೆ ಸ್ಟಾಫು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಸುನೀಲ್ ಸರ್ ಕೂಡ ಎಷ್ಟೇ ಟೇಕ್ ಆದ್ರೂ ಮಕ್ಕಳಂತ ನೋಡಿ ನಮಗೆ ಬೈದೆ ಅದನ್ನು ನಮ್ಗೆ ಹೇಗೆ ಕರೆಕ್ಟ್ ಮಾಡೋದಂತ ಹೇಳ್ಕೊಟ್ರು. ಮತ್ತು
ಕೊಲೀಗ್ಸು ಅಷ್ಟೇ, ಜೊತೆಗಿದ್ದಿದ್ದವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಒಂಥರ ಅಣ್ಣ ತಮ್ಮ ಅಕ್ಕ ತಂಗಿ ಹಾಗೆ ಇದ್ವಿ. ಮತ್ತು ಸುನೀಲ್ ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ, ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಹೇಗೆ ನಾವು ಮುಂದೆ ಹೋಗಬೇಕು, ಹೇಗೆ ಆ್ಯಕ್ಟ್ ಮಾಡಬೇಕು, ಹೇಗೆ ನಾವು ಬಿಹೇವ್ ಮಾಡಬೇಕು, ಕ್ಯಾಮ್ರಾ ಸೆನ್ಸ್ ಹೆಂಗೆ, ಒಬ್ಬೊಬ್ಬ ಸ್ಟಾಫ್ಗೂ ಮ್ಯೂಚುವಲ್ ರೆಸ್ಪೆಕ್ಟ್ ಹೆಂಗೆ ಅಂತ ತುಂಬ ಹೇಳ್ಕೊಟ್ರು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಥ್ಯಾಂಕ್ ಯು. ಎಲ್ಲರೂ ಈ ಮೂವಿಗೆ ಎಲ್ಲ ಸಪೋರ್ಟ್ ಮಾಡಬೇಕು, ಎಲ್ಲರೂ ಹೇಳ್ಬೇಕು ಅಂತ ನಾನು ತುಂಬ ಮಾಡ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಸೂರ್ಯ ಅವರೇ. ರಾಬರ್ಟ್ ಅವರು. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಇದು ಫಸ್ಟ್ ಮೂವಿ ಇದು ಆ್ಯಕ್ಚುಲಿ ನಾನು ಸುನಿಲ್ ಸರ್ ಅವರು ನನಗೆ ಒಂದು ರೋಲ್ ಇಟ್ಕೊಂಡಿದ್ದಾಗ ನನಗೆ ಗೊತ್ತೇ ಇಲ್ಲಲ್ಲ. ಅವ್ರು ಸಡನ್ನಾಗಿ ಒಂದು ಸೀನು ಅವರು ರಾಬರ್ಟ್ ಅಂತ ಕ್ಯಾರೆಕ್ಟರ್ ಅಂತ ಡಿಸೈನ್ ಮಾಡಿದ್ರು. ಅದರಲ್ಲಿ ನೋಡಿದ್ರೆ ಅವರು ರಿಯಲ್ ಆಗಿ ನನ್ನ ಹೆಸರೇ ಆಗಿದ್ದಾರೆ ಅವರು. ಆದರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇದರಲ್ಲಿ. ಆದರೆ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಇದು ಫಸ್ಟ್ ಮೂವಿ ಇದು. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ಎಲ್ಲರೂ. ಅಷ್ಟೇ, ಥ್ಯಾಂಕ್ ಯು. ಎಸ್, ಆಲ್ ದಿ ಬೆಸ್ಟ್ ಸರ್. ಪಿ ರುದ್ರಪ್ಪ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದ್ದೇನೆ. ಕೆಂಪೇಗೌಡ ಪ್ರಶಸ್ತಿ ತಗೊಂಡಿದ್ದೇನೆ, ಡಾಕ್ಟರೇಟ್ ಪಟ್ಟ ತಗೊಂಡಿದ್ದೀನಿ. ಇನ್ನು ಮುಂದೆ ಇನ್ನೂ ಪ್ರಶಸ್ತಿಗಳು ತಗೋಬೇಕಂತ ನನ್ನ ಆಸೆ. ಅಷ್ಟೇ ನನ್ನ ಆಶೀರ್ವಾದ. 2024ರಲ್ಲಿ ಪ್ರಾರಂಭ. ಆ ಚಿಕ್ಕ ಹುಡುಗನ ಪಾತ್ರ ನೀವು ಮಾಡಿರಲ್ಲ, ಅದೇ ಭಾರತ್ ಧ್ವಜ ಅಂತ ಸರ್. ಬಂದಿಲ್ಲ, ಹುಡುಗ ಬಂದಿಲ್ಲ ಅವತ್ತು. ಸ್ವಲ್ಪ ಎಲ್ಲ ಸ್ಲ್ಯಾಂಗ್ ತಮಿಳ್, ಹುಡುಗರೆಲ್ಲ ತಮಿಳ್ ಸ್ಲ್ಯಾಂಗಲ್ಲೇ ಮಾತಾಡಿದಾರಲ್ಲ ಸರ್. ಆ್ಯಕ್ಚುಲಿ ಅವರು ಕನ್ನಡದವರೇನೆ, ಅವರು ಇರೋದು ಒಂದು ಹೊಸೂರಲ್ಲಿದ್ದಾರೆ ಅವರು. ಸೊ ಹಂಗಾಗಿ ಆ ಹುಡುಗನಿಗೆ ಸರ್, ಆ್ಯಕ್ಚುಲಿ ಆ ಹುಡುಗನಿಗೆ ಕನ್ನಡ ಬರ್ತಾ ಇರಲಿಲ್ಲ. ಅವ್ರಿಗೆ 1 ತಿಂಗಳು ನಾನು ಕನ್ನಡ ಹೇಳ್ಕೊಟ್ಟು ಮಾಡಿಸಿರೋದು ಸರ್ ಅದಕ್ಕೆ. ಓಕೆ, ಮಕ್ಕಳ ಸೈನ್ಯ ಆಲ್ರೆಡಿ 70ನೇ ಇಸ್ವಿನಲ್ಲಿ ಬಂದಿರೋ ಸಿನಿಮಾ ಅಂತ ಹೇಳಿದ್ರೆ ಈಗ ಅದೇ ಟೈಟಲ್ ಇಟ್ಕೊಂಡಿದ್ದೀರಾ. ಯಾವ ರೀತಿ ಬರೀ ಡ್ರಗ್ಸ್ ಬಗ್ಗೆನಾ ಬೇರೆ ಏನಾದ್ರು? ಅದೇ ಸರ್, ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಇದರಲ್ಲಿ 4 ರೀತಿಯಲ್ಲಿ ಇದೆ ಸರ್. ಒಂದು ಡ್ರಗ್ಸ್ ಬಗ್ಗೆನೂ ಇದೆ, ಅದನ್ನು ಹೆಂಗೆ ಮಕ್ಕಳು ಮಟ್ಟ ಆಗ್ತಾರೆ ಅನ್ನೋದು ವಿಷಯ ಇರುತ್ತೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಅದೇ ಸೆಂಟಿಮೆಂಟ್ಸು, ಕಾಮಿಡಿ ಇದೆ, ಎಲ್ಲನೂ ಇದೆ ಸರ್ ಇದರಲ್ಲಿ. ಟೆಕ್ನಿಕಲ್ ಆಗಿ ಬೇರೆ ಯಾರು ಆ್ಯಕ್ಟ್ ಮಾಡಿದ್ದಾರೆ? ಟೆಕ್ನಿಕಲ್ ಆಗಿ ಯಾರಿದ್ದಾರೆ? ಟೆಕ್ನಿಕಲ್ ಅಂದರೆ ಯಾವ ವಿಷಯದಲ್ಲಿ ಟೆಕ್ನಿಕಲ್ ಸರ್? ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ರವಿ ಅಂತ, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಬಂದು ಸನ್ನಿ ರಾಜ್ ಅಂತ. ಅವರಿಬ್ಬರೂ ಬರಲಿಲ್ಲ, ಅವ್ರಿಗೂ ಬೇರೆ ಕಾರಣ ಅಂತ ಹೇಳಿಂದ ಬರಲಿಲ್ಲ ಸರ್. ಸರ್ ಇದರಲ್ಲಿ 2 ಸಾಂಗ್ ಇದೆ, 2 ಫೈಟ್ ಇದೆ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಮಕ್ಕಳ ಮೂವಿ ಅಂತಲೇ ಇದು ಕನ್ಸಿಡರ್ ಆಗಿಲ್ಲ ಸರ್. ಇದು ಹೆಂಗ್ ಕನ್ಸಿಡರ್ ಅಂದರೆ ಇದು ಕಮರ್ಷಿಯಲ್ ಮೂವಿ ಥರ ಆಗುತ್ತೆ. ಇದು ಮಕ್ಕಳ ಮೂವಿ ಅಂತಲೇ ಮಾಡಿಲ್ಲ, ಕಮರ್ಷಿಯಲ್ ಮೂವಿ ಥರ ಆಗಿದೆ ಸರ್. ಇದು ಸೆನ್ಸಾರ್ ಆಗಿದೆಯಾ? ಎಲ್ಲ ರೆಡಿ ಇದೆ ಸರ್. ಮಕ್ಕಳ ಸಿನಿಮಾ ಅಂತ ಸೆನ್ಸಾರ್ ಆಗಿದೆ? ಸೆನ್ಸಾರ್ ಆಗಿದೆ, ಸೆನ್ಸಾರ್ ಎಲ್ಲ ಆಗಿದೆ. ಸೆನ್ಸಾರಲ್ಲಿ ಮಕ್ಕಳ ಸಿನಿಮಾ ಅಂತಾನೆ ಆಗಿದೆ, ದೊಡ್ಡ ಸಿನಿಮಾ ಅಂತ ಮಾಡಿದೆ. ಮಕ್ಕಳಲ್ಲಿ 13A+ ಕೊಟ್ಟಿದ್ದಾರೆ ಸರ್. ನಾನು ಹೇಳಿದ್ದು ಸೆನ್ಸಾರ್ ಮಾಡಿದಾಗ ಮಕ್ಕಳ ಸಿನಿಮಾ ಅಂತಾರೆ, ನಿಮಗೆ ಸಬ್ಸಿಡಿ ಎಲ್ಲ ಅದಕ್ಕೆ ಬೇರೆ ಕ್ಯಾಟಗರಿ ಇದೆ, ಅದಕ್ಕೆ ಮಕ್ಕಳ ಸಿನಿಮಾ ಅಂತ ಕನ್ಸಿಡರ್ ಆಗಿದೆಯಾ ಅದಕ್ಕೆ? ಇಲ್ಲ ಸರ್, ಮಕ್ಕಳ ಸಿನಿಮಾ ಅಂತ ಕಮರ್ಷಿಯಲ್ ಮೂವಿ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಹಾಂ, ಇದು ಲಿರಿಕ್ಸ್ ಬಂದ್ಬಿಟ್ಟು ನಮ್ಮ ದೊಡ್ಡರಂಗೇಗೌಡರು ಬರೆದಿರೋದು. ಒಂದು ಪ್ರಾರ್ಥನೆ ಸಾಂಗ್ ಇದೆ, ಅದು ನಮ್ಮ ಪುನೀತ್ ಸರ್ ಅವ್ರದ್ದು ಒಂದು ಮೈಂಡಲ್ಲಿ ತಾಯಿ ಶಾರದನೆ ಅಂತ ಒಂದು ಅದೇ ಕಾನ್ಸೆಪ್ಟಲ್ಲಿ ಒಂದು ಸಾಂಗ್ ಮಾಡ್ಕೊಂಡಿದ್ದೀವಿ. ಮತ್ತು ಒಂದು ವೆಂಟೇಜ್ ಸಾಂಗ್ ಥರ ಒಂದಿದೆ, ಅದನ್ನು ದೊಡ್ಡರಂಗೇಗೌಡರು ಬರೆದಿರೋದು. ಮತ್ತು ಇದು ಅಷ್ಟು ಶೂಟಿಂಗ್ ನಡೆದಿದ್ದು ಬಂದು KR ಪಾಟೀಲ್ ಸರ್, ಅಕ್ಕಿ ಹೆಬ್ಬಾಳ ಅಂತ, ಅಲ್ಲೇ ನಡೆದಿರೋದು. ಆ ಊರವ್ರನ್ನವ್ರು ನಾನು ತುಂಬ ವಿಶ್ವಾಸಾಗಿರ್ತೀನಿ. ಯಾಕಂದರೆ ಊರು ತುಂಬ ನಮಗೆ ಅಷ್ಟು ಸಪೋರ್ಟ್ ಆಗಿದ್ದು, ಊರೂರೇ ನಮಗೆ ನೀವೇನು ಬೇಕಾದರೂ ಶೂಟ್ ಮಾಡ್ಕೊಂಡು ನಾವು ನಿಮ್ಮ ಜೊತೆ ಇರ್ತೀವಿ ಅಂಥೇಳಿ ಸಪೋರ್ಟ್ ಮಾಡಿದ್ದಾರೆ ಸರ್. ರಿಲೀಸ್ಗೆ ಅದೇ ಸರ್, ಇದೇ 7ನೇ ತಾರೀಕು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು 8ನೇ ತಾರೀಕು ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಸರ್, ಮೇ 8ಕ್ಕೆ ಸರ್. ಬಂದಿದ್ದೀರಾ, ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ, ಆಲ್ ದ ಬೆಸ್ಟ್ ಮಕ್ಕಳ ಸೈನ್ಯ.